ನನ್ನ ಪ್ರೀತಿಯ ಬಂಧುಗಳೇ, ಕಳೆದ ದಿನ ಸುರತ್ಕಲ್ನಲ್ಲಿ ನಡೆದ ಘಟನೆಯು ನೀವೆಲ್ಲರೂ ಕೇಳಿರಬಹುದು. ಮೊಬೈಲ್ನಲ್ಲಿ ಹುಡುಗಿಯ ಜೊತೆ ಮಾತನಾಡುತ್ತಿದ್ದ ಒಂದು ಸಣ್ಣ ವಿಷಯಕ್ಕೆ ಅಣ್ಣ ತಮ್ಮಂದಿರ ನಡುವೆ ಜಗಳವಾಗುತ್ತದೆ. ಆ ಕ್ಷಣದ ಸಿಟ್ಟು, ಆ ಕ್ಷಣದ ಕೋಪ ಎಷ್ಟು ಭಯಾನಕ ರೂಪ ಪಡೆದುಕೊಳ್ಳುತ್ತದೆ ಎಂದರೆ, ಹೆತ್ತ ಒಡ ಹುಟ್ಟಿದ ತಮ್ಮನನ್ನೇ ಅಣ್ಣ ಕೊಡಲಿಯಿಂದ ಕೊಚ್ಚಿ ಕೊಲೆ ಮಾಡುತ್ತಾನೆ. ನೋಡಿ, ಒಮ್ಮೆ ಯೋಚಿಸಿ ನೋಡಿ, ಆ ತಾಯಿಯ ಒಡಲು ಎಷ್ಟು ಕಣ್ಣೀರು ಹಾಕುತ್ತಿರಬಹುದು. ಒಬ್ಬ ಮಗ ಸ್ಮಶಾನಕ್ಕೆ ಸೇರಿದರೆ ಇನ್ನೊಬ್ಬ ಮಗ ಜೈಲು ಪಾಲಾದ. ಇದಕ್ಕೆಲ್ಲ ಕಾರಣವೇನು? ಕೇವಲ ಒಂದು ಕ್ಷಣದ ಕೋಪ. ಹೌದು ಬಂಧುಗಳೇ, ಕೋಪ ಎನ್ನುವುದು ಮನುಷ್ಯನನ್ನು ಮೃಗವಾಗಿಸುವ ಅತ್ಯಂತ ಅಪಾಯಕಾರಿ ಆಯುಧ. ಇನ್ನು ನಾವು ಈ ಕೋಪ ಯಾಕೆ ಬರುತ್ತದೆ, ಧರ್ಮ ಗ್ರಂಥಗಳು ಇದರ ಬಗ್ಗೆ ಏನು ಹೇಳುತ್ತದೆ ಮತ್ತು ಇದನ್ನು ನಿಯಂತ್ರಿಸುವುದು ಹೇಗೆ ಎಂದು ಅತ್ಯಂತ ಆಳವಾದ ತಿಳಿಯೋಣ. ನೋಡಿ, ನಮ್ಮ ಮನಸ್ಸಿನ ಅಹಂಕಾರ, ಅಪೇಕ್ಷೆಗಳು ಭಂಗವಾದಾಗ ಅಥವಾ ಪರಿಸ್ಥಿತಿ ನಮ್ಮ ನಿಯಂತ್ರಣ ತಪ್ಪಿದಾಗ ಕೋಪ ಹುಟ್ಟುತ್ತದೆ. ಭಗವದ್ಗೀತೆಯಲ್ಲಿ ಮನುಷ್ಯನಿಗೆ ಕೋಪ ಯಾಕೆ ಬರುತ್ತದೆ ಮತ್ತು ಅದರ ಪರಿಣಾಮ ಏನಾಗುತ್ತದೆ ಎಂಬುದನ್ನು ಎಷ್ಟು ಅದ್ಭುತವಾಗಿ ಹೇಳಲಾಗಿದೆ ಗೊತ್ತಾ? ಹಿಂದೂ ಧರ್ಮದ ಪವಿತ್ರ ಗ್ರಂಥವಾದ ಶ್ರೀಮದ್ ಭಗವದ್ಗೀತೆ, ಇದರ 2ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕವಿದೆ. ಆ ಶ್ಲೋಕ ಹೀಗೆ ಇರುತ್ತದೆ ನೋಡಿ. ಈ ಶ್ಲೋಕ ಎಷ್ಟು ಅದ್ಭುತವಾಗಿದೆ ನೋಡಿ. ಕ್ರೋಧತ್ ಭವತಿ ಸಮೋಹ ಸಮೋಹತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಮಾಶತ್ ಬುದ್ಧಿನಾಶತ್ ಪ್ರಣಾಶತಿ. ನೋಡಿ, ಕ್ರೋಧತ್ ಎಂದರೆ ಕೋಪದಿಂದ ಭವತಿ ಉಂಟಾಗುತ್ತದೆ, ಸಮೋಹ ಭ್ರಮೆ ಅವಿವೇಕ, ಕೋಪ ಬರುವಾಗ ಅವಿವೇಕ ಉಂಟಾಗುತ್ತದೆ. ಸಮೋಹತ್ ಅಂದರೆ ಭ್ರಮೆಯಿಂದ ಸ್ಮೃತಿ ವಿಭ್ರಮ, ನೆನಪಿನ ಶಕ್ತಿ, ಅದಾದರೆ ಸ್ಮರಣೆಯ ಗೊಂದಲ. ಸ್ಮೃತಿ ಭ್ರಂಶಾತ್ ಅಂದರೆ ಸ್ಮರಣ ಶಕ್ತಿ ನಾಶವಾಗುವುದರಿಂದ ಬುದ್ಧಿನಾಶ ಬುದ್ಧಿ ಶಕ್ತಿಯ ವಿನಾಶ. ಬುದ್ಧಿನಾಶತ್ ಅಂದರೆ ಬುದ್ಧಿಶಕ್ತಿ ವಿನಾಶವಾಗುವುದರಿಂದ ಪ್ರಣಾಶತಿ ಅಂದರೆ ಮನುಷ್ಯನು ಸಂಪೂರ್ಣವಾಗಿ ವಿನಾಶನಾಗುತ್ತಾನೆ. ಅದರ ಅರ್ಥ, ಕೋಪದಿಂದ ಮನುಷ್ಯನಲ್ಲಿ ಮೋಹ ಅಂದರೆ ಭ್ರಮೆ ಉಂಟಾಗುತ್ತದೆ. ಭ್ರಮೆಯಿಂದ ಸ್ಮರಣ ಶಕ್ತಿ, ಜ್ಞಾಪಕ ಶಕ್ತಿ, ವಿವೇಚನ ನಾಶವಾಗುತ್ತದೆ. ಸ್ಮರಣ ಶಕ್ತಿ ನಾಶವಾದಾಗ ಬುದ್ಧಿಶಕ್ತಿ ಇಲ್ಲದಾಗುತ್ತದೆ. ಯಾವಾಗ ಬುದ್ಧಿ ಶಕ್ತಿ ನಾಶವಾಗುತ್ತದೆಯೋ ಆಗ ಮನುಷ್ಯ ಸಂಪೂರ್ಣ ವಿನಾಶದ ಹಾದಿ ಹಿಡಿಯುತ್ತಾನೆ. ಸುರತ್ಕಲ್ನಲ್ಲಿ ನಡೆದದ್ದು ಇದೇ ಅಲ್ವಾ? ನೋಡಿ, ಆ ಅಣ್ಣನಿಗೆ ಕೋಪ ಬಂದಾಗ ಆತನ ಬುದ್ಧಿ ನಾಶವಾಯಿತು, ವಿವೇಚನೆ ಇಲ್ಲದಾಯಿತು, ಕೊನೆಗೆ ಸರ್ವನಾಶವಾಯಿತು. ಇಸ್ಲಾಂ ಧರ್ಮವು ಶಾಂತಿ ಮತ್ತು ಸಹನೆಯನ್ನು ಕಲಿಸುತ್ತದೆ. ಅಲ್ಲಾಹನು ಪವಿತ್ರ ಕುರ್ಆನ್ನಲ್ಲಿ ಕೋಪವನ್ನು ಹತ್ತಿಕ್ಕುವವರನ್ನು ಅತ್ಯಂತ ಶ್ರೇಷ್ಠರು ಎಂದು ಬಣ್ಣಿಸಿದ್ದಾನೆ. ಒಂದು ಅದ್ಭುತ ಆಯತ್ತಿದೆ ಕುರ್ಆನ್ನಲ್ಲಿ. ಸೂರಾ ಆಲ್ ಇಮ್ರಾನ್ನ 3ನೇ ಅಧ್ಯಾಯ 134ನೇ ಆಯತ್ತಿನಲ್ಲಿ ಅಲ್ಲಾಹ್ ಸುಬ್ಹಾನಹು ತಆಲಾ ಹೇಳುತ್ತಾನೆ, ಅಲ್ಲದೀನ ಯುನ್ಫಿಕೂನ ಫಿಸ್ ಸರ್ರಾಯಿ ವಲ್ದರ್ರಾ ವಲ್ ಕಾಲಿಮೀನಲ್ ಗೈಜ್ ವಲ್ ಆಫೀನ ಅನಿನ್ ನಾಸ್ ವಲ್ಲಾಹು ಯುಹಿಬ್ಬುಲ್ ಮುಹ್ಸಿನೀನ್. ನೋಡಿ, ಎಷ್ಟು ಅದ್ಭುತವಾಗಿದೆ. ಅಲ್ಲಾಹ್ ಸುಬ್ಹಾನಹು ತಆಲಾ ಸನ್ಮಾರ್ಗಿಗಳು, ಅವರು ಸುಖದಲ್ಲೂ ಕಷ್ಟದಲ್ಲೂ ದಾನ ಧರ್ಮ ಮಾಡುವವರಾಗಿದ್ದಾರೆ ಮತ್ತು ತಮ್ಮ ಕೋಪವನ್ನು ಹತ್ತಿಕ್ಕುವವರಾಗಿದ್ದಾರೆ ಹಾಗೂ ಜನರನ್ನು ಕ್ಷಮಿಸುವವರಾಗಿದ್ದಾರೆ. ಅಲ್ಲಾಹನು ಇಂತಹ ಸತ್ಕರ್ಮಗಳನ್ನು ಪ್ರೀತಿಸುತ್ತಾನೆ. ಸುಬ್ಹಾನಲ್ಲಾಹ್. ನೋಡಿ, ಎಷ್ಟು ಅದ್ಭುತವಾಗಿದೆ ಈ ಮಾತು. ಕೇವಲ ಕೋಪ ಮಾಡಿಕೊಳ್ಳುವುದಷ್ಟೇ ಅಲ್ಲ, ಎದುರಾಳಿಯನ್ನು ಕ್ಷಮಿಸುವುದು ಕೂಡ ಅಲ್ಲಾಹನಿಗೆ ಇಷ್ಟವಾದ ಕಾರ್ಯ. ಅಷ್ಟೇ ಅಲ್ಲ, ನಮ್ಮ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಿಜವಾದ ಬಲಶಾಲಿ ಎಂಬುದಕ್ಕೆ ಹೊಸ ವ್ಯಾಖ್ಯಾನವನ್ನೇ ನೀಡಿದ್ದಾನೆ. ಸ್ವಹೀಹ್ ಅಲ್ ಬುಖಾರಿ ಹದೀಸ್ನಲ್ಲಿ ಹೀಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುವ ಈ ಮಾತನ್ನು ನೋಡಿ, ಲೈಸ ಶದೀದು ಬಿಸ್ಸುರ್ಆ ಇನ್ನಮ ಶದೀದು ಅಲ್ಲದಿ ಯಮ್ಲಿಕು ನಫ್ಸಹು ಇಂದಲ್ ಗಲಬ್. ಕುಸ್ತಿಯಲ್ಲಿ ಅಥವಾ ಯುದ್ಧದಲ್ಲಿ ಎದುರಾಳಿಯನ್ನು ಕೆಡುವವನು ನಿಜವಾದ ಬಲಶಾಲಿ ಅಲ್ಲ. ಬದಲಾಗಿ ತಮಗೆ ಕೋಪ ಬಂದಾಗ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವವನೇ ನಿಜವಾದ ಬಲಶಾಲಿ. ಯೋಚನೆ ಮಾಡಿ,
ನಾವು ದೈಹಿಕವಾಗಿ ಎಷ್ಟೇ ಬಲಶಾಲಿಯಾಗಿದ್ದರೂ ನಮ್ಮ ಕೋಪದ ಮೇಲೆ ನಮಗೆ ನಿಯಂತ್ರಣವಿಲ್ಲದಿದ್ದರೆ ನಾವು ದುರ್ಬಲರು ಎನ್ನುತ್ತದೆ ಇಸ್ಲಾಂ. ಹಾಗಾದರೆ ಈ ಕೋಪವನ್ನು ನಿಯಂತ್ರಿಸುವುದು ಹೇಗೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಸರಳವಾದ ಆದರೆ ಅತ್ಯಂತ ವೈಜ್ಞಾನಿಕವಾದ 3 ಸುಂದರ ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ. ಒಂದನೇದಾಗಿ ನಾವು ಮೌನವಾಗಿರಿ ಎಂದು ಪ್ರವಾದಿ ಹೇಳ್ತಾರೆ. ನಿಮಗೆ ವಿಪರೀತ ಕೋಪ ಬಂದಾಗ ತಕ್ಷಣ ಮೌನವಾಗಿ ಬಿಡಿ, ಯಾವುದೇ ಮಾತನ್ನು ಆಡಬೇಡಿ. ಯಾಕಂದ್ರೆ ಕೋಪದಲ್ಲಿ ಆಡುವ ಮಾತುಗಳು ಕತ್ತಿಗಿಂತ ಹೂಣವಾದ ಗಾಯವನ್ನು ಮಾಡುತ್ತದೆ. ಎರಡನೇದು ಕುಳಿತುಕೊಳ್ಳಿ ಅಥವಾ ಮಲಗಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಿಮಗೆ ನಿಂತಿರುವಾಗ ಕೋಪ ಬಂದರೆ ತಕ್ಷಣ ಕುಳಿತುಕೊಳ್ಳಿ, ಆಗಲೂ ಕೋಪ ತಣಿಯದಿದ್ದರೆ ಮಲಗಿಬಿಡಿ. ಇದು ಮನುಷ್ಯನ ರಕ್ತದೊತ್ತಡವನ್ನು ಶಾಂತಗೊಳಿಸುವ ಅದ್ಭುತ ಪ್ರಕ್ರಿಯೆ. ಮೂರನೇದಾಗಿ ಪ್ರವಾದಿಯವರು ಹೇಳ್ತಾರೆ, ಉಜು ಮಾಡಿ, ಅಂಗಶುದ್ಧಿ ಮಾಡಿ. ಕೋಪ ಎನ್ನುವುದು ಶೈತಾನ್ನ ಗುಣ. ಶೈತಾನನ್ನು ಬೆಂಕಿಯಿಂದ ಸೃಷ್ಟಿಸಲಾಗಿದೆ. ಬೆಂಕಿಯನ್ನು ಆರಿಸುವುದು ನೀರು. ಆದ್ದರಿಂದ ಕೋಪ ಬಂದಾಗ ತಣ್ಣೀರಿನಿಂದ ಮುಖ ತೊಳೆದು ಉಜು ಮಾಡಿ. ತಣ್ಣೀರು ನಿಮ್ಮ ದೇಹದ ಉಷ್ಣತೆಯನ್ನು ಮತ್ತು ಮನಸ್ಸನ್ನು ತಂಪಾಗಿಸುತ್ತದೆ. ನನ್ನ ಆತ್ಮೀಯ ಹಿಂದೂ ಸಹೋದರರೇ, ಮುಸ್ಲಿಂ ಬಾಂಧವರೇ, ನೋಡಿ, ಧರ್ಮ ಯಾವುದೇ ಇರಲಿ ಮಾನವೀಯತೆ ಸಂದೇಶ ಒಂದೇ. ನೋಡಿ, ಹಿಂದೂ ಧರ್ಮದ ಗೀತೆಯು ಕೋಪದಿಂದ ಬುದ್ಧಿನಾಶವಾಗುತ್ತದೆ ಎಂದು ಎಚ್ಚರಿಸಿದರೆ, ಇಸ್ಲಾಂ ಧರ್ಮ ಕೋಪವನ್ನು ನುಂಗುವವನೇ ಜಗತ್ತಿನ ಅತ್ಯಂತ ಬಲಶಾಲಿ ಎಂದು ಗೌರವಿಸುತ್ತದೆ. ಸುರತ್ಕಲ್ನ ಘಟನೆ ನಮಗೆಲ್ಲರಿಗೂ ಒಂದು ದೊಡ್ಡ ಪಾಠ. ಒಂದು ಕ್ಷಣದ ಸಿಟ್ಟಿನಿಗೆ ಶರಣಾಗಿ ಇಡೀ ಜೀವವನ್ನು ಕತ್ತಲಿಗೆ ತಳ್ಳಿಕೊಳ್ಳಬಿಡಲಾಗಿದೆ. ನೋಡಿ, ಕೋಪ ಬಂದಾಗ ದೀರ್ಘವಾಗಿ ಉಸಿರಾಡಿ, ಆ ಜಾಗದಿಂದ ದೂರ ಸರಿಯಿರಿ. ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಿ. ಮನೆಯಲ್ಲಿ ಪ್ರೀತಿ ಇರಲಿ, ಸಮಾಜದಲ್ಲಿ ಶಾಂತಿ ಇರಲಿ. ಅಲ್ಲಾಹು ನಮಗೆಲ್ಲರಿಗೂ ನಮ್ಮ ಕೋಪವನ್ನು ನಿಯಂತ್ರಿಸುವ ಮತ್ತು ಪರಸ್ಪರ ಪ್ರೀತಿಯಿಂದ ಬಾಳುವ ಸದ್ಬುದ್ಧಿಯನ್ನು ಕರುಣಿಸಲಿ. ನೋಡಿ ಸಹೋದರರೇ, ತನ್ನ ತಮ್ಮ ಈಗ ಸ್ಮಶಾನ ಸೇರಿದ್ದಾನೆ, ಅದೇ ರೀತಿ ಅಣ್ಣ ಜೈಲು ಪಾಲಾಗಿದ್ದಾನೆ. ಆ ತಾಯಿಯ ಕುಟುಂಬದೊಂದು ಅವಸ್ಥೆ ನೋಡಿ. ಚಿಕ್ಕ ಒಂದು ಕೋಪದಿಂದ ಇಡೀ ಕುಟುಂಬವೇ ನಾಶವಾಗಿ ಹೋಗಿದೆ. ಪ್ರೀತಿಯ ಸಹೋದರರೇ, ಕೋಪ ಎಂಬುದು ಮನುಷ್ಯನ ಅತ್ಯಂತ ಅಪಾಯಕಾರಿ ಆಯುಧವಾಗಿದೆ. ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.